ಕರ್ನಾಟಕದಲ್ಲಿ ನಮ್ಮ ಪರಿಶಿಷ್ಟ ಜನಾಂಗದ ಗಟ್ಟಿ ದನಿಯ ನಾಯಕ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಬಸವಲಿಂಗಪ್ಪನವರ ನಂತರ ಕರ್ನಾಟಕದಲ್ಲಿ ನಿರ್ದಾಕ್ಷಿಣ್ಯವಾಗಿ ಜನಪರ ಕಾಳಜಿಯ ವಿಚಾರಗಳನ್ನು ಮುಂದಿಡ್ತಕ್ಕಂಥ ಸಂದರ್ಭಗಳಲ್ಲಿ ಯಾರಿಗೂ ಮುಲಾಜಿಲ್ಲದೇ ದಲಿತರ ಹಕ್ಕುಗಳ ಸಂರಕ್ಷಣೆಗಾಗಿ ಹೋರಾಟ ಮಾಡಿ ಇಂದು ಆ ಹೋರಾಟ ಅಂತ್ಯ ಆಗಿದೆ. ಅಂಥ ಒಬ್ಬ ನಾಯಕ ಕರ್ನಾಟಕದಲ್ಲಿ ಮತ್ತೆ ನಾವಿವತ್ತು ಕಾಣಲಿಕ್ಕೆ ಸಾಧ್ಯ ಇಲ್ಲವೇನೋ ಅನ್ನೋಂಥ ಪರಿಸ್ಥಿತಿ. ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ತನ್ನ ಹೋರಾಟದ ಹಿನ್ನೆಲೆಯಿಂದನೇ ಮತ್ತು ದಮನಿತರ ದನಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಬಾಬಾ ಸಾಹೇಬರ ದನಿಯಾಗಿದ್ದು. ಇತ್ತೀಚಿನ ದಿನಗಳಲ್ಲಿ ನನಗೆ ಮೈಸೂರು ಭಾಗದಲ್ಲಿ ಅತ್ಯಂತ ದುಃಖಕರವಾದ ಸಂಗತಿ, ಸ್ನೇಹಿತ ಧ್ರುವನಾರಾಯಣ್ ಮತ್ತು ಇಂದು ನಮ್ಮ ಹಿರಿಯರಂಥ ಶ್ರೀನಿವಾಸ್ ಪ್ರಸಾದ್ರವರ ಒಂದು ಅಕಾಲಿಕ ಮರಣ ಈ ಸಮಾಜಕ್ಕೆ ತುಂಬಲಾರದಂಥ ನಷ್ಟ. ಮತ್ತು ಇವರು ಯಾರು ಒಂದು ವರ್ಗಕ್ಕಾಗಿ ದುಡಿದವರಲ್ಲ, ಎಲ್ಲರ ಜೊತೆ ಸ್ನೇಹಮಯಿಯಾಗಿ ಪ್ರಾಮಾಣಿಕತೆಯಿಂದ ಒಂದು ರಾಜಕೀಯ ಜೀವನದುದ್ದಕ್ಕೂ ಕಳಂಕ ರಹಿತರಾಗಿ ಬದುಕಿದ್ದಾರೆ. ಇಂದು ರಾಜಕಾರಣದಲ್ಲಿ ಕಳಂಕ ರಹಿತರಾಗಿ ಬದುಕೋದೇ ಕಷ್ಟ. ಅಂಥ ಸಂದರ್ಭದಲ್ಲಿ ಹೋರಾಟನೂ ಇರಬೇಕು ಮತ್ತು ದಮನಿತರ ದನಿಯಾಗೂ ಇರಬೇಕು ಅಂತಂದರೆ ಅಂಥ ವ್ಯಕ್ತಿಗೆ, ಅಂಥ ರಾಜಕಾರಣಿಗೆ ಹೆಚ್ಚು ರಾಜಕೀಯದ ಆಯುಷ್ಯ ಇರೋದಿಲ್ಲ. ಅಂಥ ಸಂದರ್ಭವನ್ನು ಇವತ್ತು ದಾಟಿ ಎಲ್ಲೆಯನ್ನು ಮೀರಿ ಹಲವಾರು ಸ್ತರಗಳಲ್ಲಿ ತಮ್ಮದೇ ಆದಂಥ ಹೋರಾಟದ ಹಿನ್ನೆಲೆಯಲ್ಲಿ ಹಲವಾರು ಪಕ್ಷಗಳಿಗೂ ಕೂಡ ಅವರು ಹೋಗುವಂಥ ಅನಿವಾರ್ಯತೆಗಳು ಬಂತು. ಆದರೆ ಒಂದು ಸಿದ್ಧಾಂತವನ್ನು ಮಾತ್ರ ಬಿಟ್ಟುಕೊಡಲಿಲ್ಲ, ಅದು ಬಾಬಾ ಸಾಹೇಬರ ಸಿದ್ಧಾಂತವನ್ನು ಬಿಟ್ಟುಕೊಡ್ದೇನೆ ಸದಾಕಾಲ ಆ ವರ್ಗದ ದನಿಯಾಗಿ ಮತ್ತು ಶೋಷಿತರ ದನಿಯಾಗಿ ದುಡಿದಂಥ ನಮ್ಮೆಲ್ಲರ ಹಿರಿಯರಂಥ ವಿ ಶ್ರೀನಿವಾಸ್ ಪ್ರಸಾದ್ರವರು ಸಂಸದರಾಗಿ, ಕೇಂದ್ರ ಸಚಿವರಾಗಿ, ರಾಜ್ಯದ ಸಚಿವರಾಗಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅವರ ಸೇವೆ ಈ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಅವಿಸ್ಮರಣೀಯ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.